ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ. ರೇವಣ್ಣ ವಿರುದ್ಧದ ಕೇಸನ್ನ ರದ್ದು ಪ್ರಶ್ನಿಸಿ ರಾಜ್ಯ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ. ಲೈಂಗಿಕ ದೌರ್ಜನ್ಯ ಮತ್ತು ಕಿರುಕುಳ ಆರೋಪದ ಮೇಲೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. 2025ರಲ್ಲಿ ಅಂದ್ರೆ ಕಳೆದ ವರ್ಷವೇ ದೂರು ದಾಖಲಿಸೋದಕ್ಕೆ ಪ್ರಾಸಿಕ್ಯೂಷನ್ ಆರಂಭಿಸೋದಕ್ಕೆ ಸಾಕಷ್ಟು ವಿಳಂಬ ಆಗಿದ್ದು ಇದನ್ನ ಮನ್ನಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ರೇವಣ್ಣ ಅವರ ವಿರುದ್ಧದ ಆರೋಪಗಳನ್ನ ರದ್ದುಪಡಿಸಿತ್ತು. ಇದನ್ನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ ಎಚ್.ಡಿ. ರೇವಣ್ಣ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ಹೈಕೋರ್ಟಿನಿಂದ ರೇವಣ್ಣ ಕೇಸ್ ರದ್ದಾಗಿದ್ದನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಆಯಿತು. ರೇವಣ್ಣ ಮೇಲೆ ಯಾಕೆ ಅತ್ಯಾಚಾರದ ಕೇಸ್ ಅಂತ ಕೋರ್ಟ್ ಪ್ರಶ್ನೆ ಮಾಡಿತು. ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ ಬೇರೆ ಬೇರೆ ಆರೋಪ ಮಾಡಿದಾರಾ, ಸಂತ್ರಸ್ತೆ ಇವರ ಮನೆಯಲ್ಲಿ ಕೆಲಸ ಮಾಡ್ತಿದ್ರಾ ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ನ ಪೀಠ ಪ್ರಶ್ನೆ ಮಾಡಿದೆ. ರೇವಣ್ಣ ಮೇಲೆ ಯಾಕೆ ಅತ್ಯಾಚಾರದ ಕೇಸ್ ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ರೇವಣ್ಣ ಮತ್ತು ಅವರ ಮಗ ಪ್ರಜ್ವಲ್ ವಿರುದ್ಧ ಬೇರೆ ಬೇರೆ ಆರೋಪ ಮಾಡಿದಾರಾ, ಸಂತ್ರಸ್ತೆ ಇವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರ, ಹೀಗೆ ಕೋರ್ಟ್ ಪ್ರಶ್ನೆ ಮಾಡಿದೆ. ರೇವಣ್ಣ ಮತ್ತು ಪ್ರಜ್ವಲ್ ಮೇಲೆ ಒಂದೇ ಆರೋಪ ಇದೆ ಅಂತ ವಕೀಲರು ಹೇಳಿದ್ದಾರೆ. ಪ್ರಜ್ವಲ್ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ, ಪ್ರಜ್ವಲ್ ಬಿಡುಗಡೆ ಆಗಿಲ್ಲ, ಒಂದೇ ಪ್ರಕರಣ, ಒಂದೇ ರೀತಿಯ ಆರೋಪ ಅಂತ ರಾಜ್ಯದ ವಕೀಲರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಈ ಪ್ರಕರಣ. ಈಗ ಕೇಸ್ ರದ್ದು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನ ಸಲ್ಲಿಸಿತು. ಆಗ ಸುಪ್ರೀಂ ಕೋರ್ಟಿನ ಪೀಠ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟು, ರೇವಣ್ಣ ಮತ್ತು ಪ್ರಜ್ವಲ್ ಮೇಲೆ ಒಂದೇ ಪ್ರಕರಣ ದಾಖಲಾಗಿರೋದಾ ಅಂತ, ಒಂದೇ ರೀತಿಯ ಆರೋಪ, ಒಂದೇ ಪ್ರಕರಣ ಅಂತ ರಾಜ್ಯದ ವಕೀಲರು ಉತ್ತರ ಕೊಟ್ಟಿದ್ದಾರೆ. ಹೊಳೆನರಸೀಪುರದಲ್ಲಿ ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಮತ್ತು ಕಿರುಕುಳ ಕೊಟ್ಟಂತಹ ಆರೋಪದಲ್ಲಿ ದಾಖಲಾದಂತಹ ಪ್ರಕರಣ ಆಗಿತ್ತು ರೇವಣ್ಣ ಮೇಲೆ. ಅದಾದ ನಂತರ ಆ ಪ್ರಕರಣವನ್ನ ರದ್ದುಪಡಿಸಲಾಗಿತ್ತು. ಇದನ್ನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವುದು. ಹೈಕೋರ್ಟಿನ ಆದೇಶ ಕೇಸನ್ನ ರದ್ದುಪಡಿಸಿದ್ದು, ಹೈಕೋರ್ಟ್ನ ಆದೇಶವನ್ನ ತಡವಾಗಿ ಪ್ರಶ್ನೆ ಮಾಡ್ತಾ ಇರೋದಕ್ಕೆ ಸುಪ್ರೀಂ ಕೋರ್ಟ್ ಸಿಟ್ಟಾಯಿತು. 2025ರ ಡಿಸೆಂಬರ್ನಲ್ಲೇ ಹೈಕೋರ್ಟ್ ರೇವಣ್ಣ ಕೇಸನ್ನ ರದ್ದು ಮಾಡಿದೆ. ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಇಲ್ಲಿ ತನಕ ಏನು ಮಾಡ್ತಾ ಇದ್ರಿ, ನೀವು ಈಗ ಅರ್ಜಿ ಸಲ್ಲಿಸಿದೀರಾ ಅಂತ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಹೈಕೋರ್ಟಿನ ಆದೇಶಕ್ಕೆ ತಡೆ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಮುಂದಿನ ವಿಚಾರಣೆಯಲ್ಲಿ ಈ ಬಗ್ಗೆ ವಿಸ್ತೃತವಾಗಿ ವಿಚಾರಣೆ ಮಾಡ್ತೀವಿ, ರೇವಣ್ಣಗೆ ನೋಟಿಸ್ ನೀಡಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅಂದ್ರೆ 2025ರ ಡಿಸೆಂಬರ್ನಲ್ಲೇ ಹೈಕೋರ್ಟ್ ರೇವಣ್ಣ ಮೇಲಿನ ಪ್ರಕರಣವನ್ನ ರದ್ದುಪಡಿಸಿತ್ತು. ಅದಾಗಿ 6 ತಿಂಗಳು ಕಳೆದಿದೆ, 7ನೇ ತಿಂಗಳಿಗೆ ಜುಲೈ. ಈಗ ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಸಿದೆ ರದ್ದು ಪ್ರಶ್ನಿಸಿ. ಸುಪ್ರೀಂ ಕೋರ್ಟ್ ಕೇಳಿರೋದು, ಇಷ್ಟು ತಡವಾಗಿ ಬಂದಿದ್ದಕ್ಕೆ, ಅರ್ಜಿ ಸಲ್ಲಿಸಿದ್ದಕ್ಕೆ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಹೈಕೋರ್ಟಿನ ಆದೇಶಕ್ಕೆ ತಡೆ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಮುಂದಿನ ವಿಚಾರಣೆಯಲ್ಲಿ ಈ ಬಗ್ಗೆ ವಿಸ್ತೃತವಾಗಿ ವಿಚಾರಣೆ ಮಾಡ್ತೀವಿ ಅಂತ ಕೋರ್ಟ್ ಹೇಳಿರೋದು. ರೇವಣ್ಣ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದಕ್ಕೆ ಹಾಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಚ್.ಡಿ. ರೇವಣ್ಣ ವಿರುದ್ಧದ ಪ್ರಕರಣ 2025ರಲ್ಲೇ ಕೇಸ್ ರದ್ದಾಗಿದ್ದು, ಈಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿದೆ ರದ್ದು ಪ್ರಶ್ನಿಸಿ. ಸುಪ್ರೀಂ ಕೋರ್ಟ್ನ ಪೀಠ ಏನಂತ ಹೇಳಿದೆ ಈಗ? ಶ್ವೇತಾ, ಈ ಪ್ರಕರಣ ಕುರಿತಾಗಿ ಹೆಚ್ಚು ಕಡಿಮೆ ಒಂದು 5 ರಿಂದ 6 ನಿಮಿಷಗಳ ಕಾಲ ನ್ಯಾಯಮೂರ್ತಿ ಪರ್ದಿವಾಲಾ ಅವರ ಪೀಠದಲ್ಲಿ ವಿಚಾರಣೆ ನಡೆಯಿತು.
ಆರಂಭದಲ್ಲಿ ಅಂದ್ರೆ ಹೈಕೋರ್ಟ್ ಆದೇಶ ಬಂದಿದ್ದು ಯಾವಾಗ, ನೀವು ಪ್ರಶ್ನೆ ಮಾಡ್ತಾ ಇರೋದು ಯಾವಾಗ ಅನ್ನುವಂತ ಪ್ರಶ್ನೆಗೆ ರಾಜ್ಯ ಸರ್ಕಾರದ ಬಳಿ, ಅವರ ವಕೀಲರ ಬಳಿ ಸರಿಯಾದ ಉತ್ತರವೂ ಕೂಡ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ಎರಡು ವಿಚಾರಗಳನ್ನ ಒಳಗೊಂಡಿರುವಂತದ್ದು. ಒಂದು, ಮಹಿಳೆಯ ವಿರುದ್ಧ ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಿರುಕುಳ ಕೊಟ್ಟಿತ್ತು ಅನ್ನುವಂತ ಆರೋಪ ಇದೆಯಲ್ಲ, ಅದರಲ್ಲಿ ಎರಡು ಅಂಶಗಳು ಉಲ್ಲೇಖ ಆಗಿವೆ. 354 ಮತ್ತೆ 354A ಅನ್ನುವಂಥದ್ದು. 354Aಗೆ ಈಗ ಹೈಕೋರ್ಟ್ ವಜಾಗೊಳಿಸಿದೆ, ಆದ್ರೆ 354 ಹಾಗೆ ರನ್ನಿಂಗ್ ಅಲ್ಲಿ ಇರುವಂತದ್ದು. ಸೊ ಅದನ್ನ ಪ್ರಶ್ನೆ ಮಾಡಿಕೊಂಡು ಬಂದಿರುವಂತದ್ದು. ಈಗ 354 ಅದನ್ನೇ ರದ್ದು ಮಾಡಿರುವಂತದ್ದು, 54A ರನ್ನಿಂಗ್ ಅಲ್ಲಿದೆ. ಈ ಸಂದರ್ಭದಲ್ಲಿ ನೀವು 2025 ಡಿಸೆಂಬರ್ ನಲ್ಲಿ ತೀರ್ಪು ಕೊಟ್ಟಿದ್ರು ಕೂಡ ನೀವು ಯಾಕೆ ತಡ ಮಾಡಿದ್ರಿ ಅನ್ನುವಂತ ಪ್ರಶ್ನೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಗರಂ ಆಗಿಯೇ ಕೇಳ್ತು ರಾಜ್ಯ ಸರ್ಕಾರದ ಪರ ವಕೀಲರನ್ನ. ಆದ್ರೆ ಎರಡೂ ಪ್ರಕರಣಗಳಲ್ಲಿ ಒಂದೇ ಚಾರ್ಜ್ ಶೀಟ್ ಇದೆ ಅನ್ನುವಂತಹ ಅಂಶವನ್ನ ಗಮನಕ್ಕೆ ತರುವಂತಹ ಕೆಲಸ ಮಾಡ್ತು. ಆದ್ರೆ ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಉದಾಹರಣೆಗಳನ್ನು ಕೂಡ ಕೊಟ್ಟು ಹೇಳ್ತು ನ್ಯಾಯಪೀಠ, ನೀವು ಯಾವ್ದಾದ್ರೂ ಪ್ರಕರಣದಲ್ಲಿ ಹಂಗಾದ್ರೆ ಇವರ ಪ್ರಕರಣದಲ್ಲಿ ಇನ್ನೊಂದು 302 ಇದ್ರೆ ಅದು ಇವ್ರಿಗೂ ಸೇರುತ್ತೆ ಅನ್ನುವಂತ ಅರ್ಥನ ಅನ್ನುವಂತ ಪ್ರಶ್ನೆ ಕೂಡ ಮುಂದಿಡ್ತು. ಆದ್ರೆ ಇದಕ್ಕೆ ಸರಿಯಾದ ರೀತಿ ಇವತ್ತು ಉತ್ತರ ಕೊಡದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನ ನ್ಯಾಯಪೀಠ, ಪರ್ದಿವಾಲೆ ಅವರ ನೇತೃತ್ವದ ನ್ಯಾಯಪೀಠ ಬಹಳ ಗರಂ ಆಗಿಯೇ ಪ್ರಶ್ನೆಗಳನ್ನ ಕೇಳ್ತು. ಒಂದು ರೀತಿ ರಾಜ್ಯ ಸರ್ಕಾರಕ್ಕೆ ಮುಜುಗರವೂ ಕೂಡ ಆಯ್ತು. ಸೊ ಅಂತಿಮವಾಗಿ ಈ ವಿಚಾರವನ್ನ ಅಂದ್ರೆ ಮುಂದಿನ ವಿಚಾರಣೆಯಲ್ಲಿ ವಿಸ್ತೃತವಾಗಿ ವಿಚಾರಣೆ ಮಾಡೋಣ ಅನ್ನುವಂಥದ್ದನ್ನ ಹೇಳ್ತು. ಯಾಕಂದ್ರೆ ಅದನ್ನ ಏಕಾಏಕಿ ಇವರ ಬಂದಿದ್ದು ಆ ಉದ್ದೇಶ, ರಾಜ್ಯ ಸರ್ಕಾರ ಬಂದಿದ್ದು ಉದ್ದೇಶ ಹೈಕೋರ್ಟ್ ಆರ್ಡರ್ಗೆ ಕನಿಷ್ಠ ಸ್ಟೇ ಆದ್ರೂ ಸಿಗಬೇಕು ಅನ್ನುವಂತಹ ಒಂದು ಇದನ್ನ ಇಟ್ಕೊಂಡು ಬಂದಿದ್ರು. ಆದ್ರೆ ಅದು ಈಡೇರಲಿಲ್ಲ. ನ್ಯಾಯಪೀಠ ಬಹಳ ಗರಂ ಆಗಿಯೇ ಪ್ರಶ್ನೆಗಳನ್ನ ಕೇಳ್ತು. ಸೊ ಇದನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಮುಂದಿನ ಅರ್ಜಿ ವಿಚಾರಣೆ ಇರುತ್ತಲ್ಲ, ಅವತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನುವಂಥದ್ದು ವಿಸ್ತೃತವಾಗಿ ವಿಚಾರಣೆ ಮಾಡೋಣ ಅನ್ನುವಂತ ಹೇಳುವ ಮೂಲಕ ರೇವಣ್ಣ ಅವ್ರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.